ಹಾಯ್ ಎವ್ರಿವನ್, ಪಿ ಯು ಬೋರ್ಡ್ ನವರು ಎಕನಾಮಿಕ್ಸ್ ನ ಬ್ಲೂ ಪ್ರಿಂಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ತುಂಬಾ ಜನ ಸ್ಟೂಡೆಂಟ್ಸ್ ನನಗೆ ಕಾಮೆಂಟ್ ನಲ್ಲಿ ಕೇಳ್ತಾ ಇದ್ದಾರೆ. ತುಂಬಾ ಜನ ಸ್ಟೂಡೆಂಟ್ಸ್ ನ ಮೈಂಡ್ ನಲ್ಲಿ ಒಂದು ಪ್ರಶ್ನೆ ಇದೆ, ಆನ್ಯುವಲ್ ಎಕ್ಸಾಮ್ ನಲ್ಲಿ ನಮ್ಮ ಎಕನಾಮಿಕ್ಸ್ ನ ಪೇಪರ್ ಬ್ಲೂ ಪ್ರಿಂಟ್ ನ ಪ್ರಕಾರ ಬರುತ್ತಾ? ಇನ್ನು ಬ್ಲೂ ಪ್ರಿಂಟ್ ಪ್ರಕಾರ ಓದಿದ್ರೆ 100ಕ್ಕೆ 100 ಅಂಕ ಸ್ಕೋರ್ ನಾವು ಮಾಡಬಹುದಾ ಅನ್ನುವಂತಹ ಡೌಟ್ಸ್ ಕೂಡ ನಿಮ್ಮ ಮೈಂಡ್ ನಲ್ಲಿ ಇದೆ. ಇನ್ನೂ ಕೆಲವು ಸ್ಟೂಡೆಂಟ್ಸ್ ಮೈಂಡ್ ನಲ್ಲಿ 4 ಮತ್ತು 6 ಅಂಕದ ಪ್ರಶ್ನೆಗಳಿಗೆ ನಾವು ಯಾವ ಅಧ್ಯಾಯಗಳನ್ನ ಓದಬೇಕು? ಇನ್ನೂ ಕೆಲವು ವಿದ್ಯಾರ್ಥಿಗಳ ಮೈಂಡ್ ನಲ್ಲಿ ಸೆಕೆಂಡ್ ಪಿ ಸಿ ಎಕನಾಮಿಕ್ಸ್ ನಲ್ಲಿ ನಾವು 100ಕ್ಕೆ 100 ಅಂಕ ಮಾಡ್ಬೇಕಂದ್ರೆ ಅಂಡ್ ಏನ್ ಹೊಸ ಪ್ರಶ್ನೆಗಳನ್ನ ಆಡ್ ಮಾಡಿದ್ದಾರೆ, ನ್ಯೂ ಕ್ವಶನ್ ಬ್ಯಾಂಕ್ ರಿಲೀಸ್ ಮಾಡಿದ್ದಾರೆ, ಆ ಎಲ್ಲಾ ಕ್ವಶನ್ಸ್ ಗಳನ್ನ ಕವರ್ ಮಾಡ್ಲಿಕ್ಕೆ ಯಾವ ಬುಕ್ ಅನ್ನ ಎಕನಾಮಿಕ್ಸ್ ಗೆ ಓದ್ಬೇಕು ಅನ್ನುವಂತಹ ಈ ಎಲ್ಲಾ ಡೌಟ್ಸ್ ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿವೆ. ಒನ್ ಬೈ ಒನ್ ನಾನು ನಿಮ್ಗೆ ಆನ್ಸರ್ ಮಾಡ್ತಾ ಹೋಗ್ತೀನಿ. ಯಾವ ಚಾಪ್ಟರ್ಸ್ ಓದ್ಬೇಕು, ಬ್ಲೂ ಪ್ರಿಂಟ್ ಅನ್ನ ಯಾವ ರೀತಿ ಸ್ಟಡಿ ಮಾಡಬೇಕು ಅದೆಲ್ಲ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಕೊನೆವರೆಗೆ ನೋಡಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋನ. ನಾನು ನಿಮ್ಮ ಮೊಹಮ್ಮದ್ ಹುಸೇನ್. ಇಲ್ಲಿದೆ ನಮ್ಮ ಅರ್ಥಶಾಸ್ತ್ರದ ಈ ಒಂದು ಬ್ಲೂ ಪ್ರಿಂಟ್. ಇಲ್ಲಿ ಅಂಕಗಳನ್ನ ತೋರಿಸಿದ್ದಾರೆ. ಇಲ್ಲಿ ಒಂದು ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, 4 ಅಂಕದ ಪ್ರಶ್ನೆಗಳು, 6 ಅಂಕದ ಪ್ರಶ್ನೆಗಳು, 5 ಅಂಕದ ಪ್ರಶ್ನೆಗಳು. ಸೊ ಫಸ್ಟ್ ಆಫ್ ಆಲ್ ಬಂದು ಪ್ರಶ್ನೆ ನೋಡಿ, ಎಕನಾಮಿಕ್ಸ್ ನಲ್ಲಿ 100 ಔಟ್ ಆಫ್ 100 ಸ್ಕೋರ್ ಮಾಡ್ಲಿಕ್ಕೆ ಕೇವಲ ಬ್ಲೂ ಪ್ರಿಂಟ್ ಪ್ರಕಾರ ಓದಿದ್ರೆ ಸಾಕ? ಎಸ್, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನೋಡಿ, 4-5 ವರ್ಷದಿಂದ ಬ್ಲೂ ಪ್ರಿಂಟ್ ಪ್ರಕಾರನೇ ಕ್ವಶನ್ ಪೇಪರ್ ಬರುತ್ತೆ ಪ್ರತಿ ವರ್ಷ. ಬಟ್ ಅಲ್ಪ ಸ್ವಲ್ಪ ಬದಲಾವಣೆಗಳು ಆಗುವಂತಹ ಸಾಧ್ಯತೆಗಳು ಇರುತ್ತೆ. 1 ಅಂಕದಲ್ಲಿ 2 ಅಂಕ ಪ್ರಶ್ನೆಗಳಲ್ಲಿ ಕೆಲವು ಬಾರಿ ಕ್ವಶನ್ಸ್ ಬೇರೆ ಬೇರೆ ಚಾಪ್ಟರ್ಸ್ ಇಂದ ಅಥವಾ ಅದೇ ಚಾಪ್ಟರ್ ನಲ್ಲಿ ಸ್ವಲ್ಪ ಹಿಂದೆ ಮುಂದೆ ಮಾಡಿ 4ರಿಂದ 6, 6ರಿಂದ 4 ಅಂಕದ ಪ್ರಶ್ನೆಗಳನ್ನ ಕೇಳಬಹುದು. ಸೊ ನೀವು 100ಕ್ಕೆ 100 ಸ್ಕೋರ್ ಮಾಡ್ಬೇಕಂದ್ರೆ ಯಾವ ರೀತಿ ಸ್ಟಡಿ ಮಾಡ್ಬೇಕು ಅನ್ನೋದನ್ನ ತಿಳಿಸ್ತೀನಿ. ಸೊ ವಿಡಿಯೋನ ಕೊನೆವರೆಗೆ ನೋಡಿ. ಸೊ ಇಲ್ಲಿ ಅಂಕಗಳು ಅಂತ ಬಂದಾಗ ಮೊದಲನೇ ಚಾಪ್ಟರ್ ತಗೊಳ್ಳಿ, 7 ಅಂಕಗಳು ಇವೆ. ಸೊ ಎರಡನೆಯ ಚಾಪ್ಟರ್ ನಲ್ಲಿ 20 ಅಂಕಗಳು, 3ನೇ ಚಾಪ್ಟರ್ ಇಂದ 10 ಅಂಕಗಳು, 4ನೇ ಚಾಪ್ಟರ್ 11, 5ನೇ ಚಾಪ್ಟರ್ ನಲ್ಲಿ 10 ಇವೆ. ಸೊ 4ನೇ ಚಾಪ್ಟರ್ ಸ್ವಲ್ಪ ದೊಡ್ಡದಿದೆ, ಹೆಚ್ಚು ಅಂಕ ಇಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಇನ್ನು ಸಮಗ್ರ ಅರ್ಥಶಾಸ್ತ್ರ ಬಂದಾಗ ಮೊದಲನೇ ಅಧ್ಯಾಯದಲ್ಲಿ ಕೇವಲ 5 ಅಂಕಗಳು, ಪ್ರತಿ ವರ್ಷ 5 ಅಂಕನೇ ಇರುತ್ತೆ ಆ ಒಂದು ಅಧ್ಯಾಯದಿಂದ. ಇನ್ನು ವರಮಾನದ ಲೆಕ್ಕಾಚಾರ ವೆರಿ ಇಂಪಾರ್ಟೆಂಟ್ ಚಾಪ್ಟರ್, ಇಲ್ಲಿಂದ 17 ಅಂಕ. ಇನ್ನು ಮೈಕ್ರೋ ಎಕನಾಮಿಕ್ಸ್ ನಲ್ಲಿ ಕೂಡ ನೋಡಿ 2ನೇ ಅಧ್ಯಾಯದಿಂದ 20 ಅಂಕ. ಇವು ನಿಮ್ಮ ಸಿಲೆಬಸ್ ನ ಅತಿ ದೊಡ್ಡ ಚಾಪ್ಟರ್ಸ್ ಗಳು. ಅತಿ ಹೆಚ್ಚು ಅಂಕದ ಪ್ರಶ್ನೆಗಳನ್ನ ಇಲ್ಲಿಂದ ಕೇಳ್ತಾರೆ. 3ನೇ ಅಧ್ಯಾಯ ಹಣ ಮತ್ತು ಬ್ಯಾಂಕಿಂಗ್ 12 ಮಾರ್ಕ್ಸ್, 4ನೇ ಅಧ್ಯಾಯ 8, 5ನೇ ಅಧ್ಯಾಯ 9, 6ನೇ ಅಧ್ಯಾಯ 12 ಅಂಕಗಳು. ಸೊ ಇಲ್ಲಿ 1 ಮತ್ತು 2 ಅಂಕದ ಪ್ರಶ್ನೆಗೆ ಬಂದಾಗ ನನ್ನ ಸ್ಟ್ರಾಟಜಿ ಯಾವಾಗಲೂ ನೋಡಿ ಸ್ಟೂಡೆಂಟ್ಸ್ಗೆ ನಾನು ಹೇಳೋದು, ಎಲ್ಲಾ ಅಧ್ಯಾಯಗಳಿಂದ ಬರುವಂತಹ 1 ಮತ್ತು 2 ಅಂಕದ ಪ್ರಶ್ನೆಗಳನ್ನ ಓದಿ. ಯಾಕೆ ಅಂದ್ರೆ ನೀವು ಇಲ್ಲಿ ನೋಡಬಹುದು 1 ಅಂಕದ ಪ್ರಶ್ನೆಗಳು ಬಂದಾಗ ನೋಡಿ ಎಲ್ಲಾ ಅಧ್ಯಾಯಗಳಿಂದ ಏನಾಗುತ್ತೆ 1 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಇಲ್ಲಿ ನಮ್ದು ಕ್ಲಿಯರ್ ಸ್ಟ್ರಾಟಜಿ, 1 ಅಂಕದ ಪ್ರಶ್ನೆಗೆ ಎಲ್ಲಾ ಅಧ್ಯಾಯಗಳನ್ನ ನಾವು ಕವರ್ ಮಾಡಬೇಕಾಗುತ್ತೆ. ಇನ್ನು 2 ಅಂಕದ ಪ್ರಶ್ನೆ ಬಂದಾಗ ಒಂದು 3-4 ಚಾಪ್ಟರ್ಸ್ ಗಳಲ್ಲಿ ಏನಿಲ್ಲ 2 ಅಂಕದ ಪ್ರಶ್ನೆಗಳು ಇಲ್ಲ. ಬಟ್ ಆದರೂ ಕೂಡ ನಾನು ನಿಮ್ಗೆ ಏನ್ ಸಜೆಷನ್ ಕೊಡ್ತೀನಿ ಅಂದ್ರೆ 2 ಅಂಕದ ಪ್ರಶ್ನೆಗಳಲ್ಲಿ ಕೂಡ ಎಲ್ಲಾ ಅಧ್ಯಾಯಗಳನ್ನ ಕವರ್ ಮಾಡಿ. ಯಾಕೆಂದ್ರೆ 2 ಅಂಕದಲ್ಲಿ ಅಂದಾಗ ಬೇರೆ ಚಾಪ್ಟರ್ ನಿಂದ ಕೂಡ ತೆಗೆದು ಕೊಡಬಹುದು 1-2 ಪ್ರಶ್ನೆಗಳು. ನಾಳೆ 1-2 ಪ್ರಶ್ನೆ ಬಂದ್ರೆ ನೀವು ಪಿ ಯು ಬೋರ್ಡ್ ನಲ್ಲಿ ಹೋಗಿ ಕೇಳಿಕ್ ಆಗೋದಿಲ್ಲ, ಬ್ಲೂ ಪ್ರಿಂಟ್ ನಲ್ಲಿ ಕೊಟ್ಟಿರ್ಲಿಲ್ಲ ಯಾಕೆ ಕೇಳಿದ್ರಿ ಅಂತ ಹೇಳಿ. ಈ ರೀತಿ ಆಗುತ್ತೆ ಎಷ್ಟೋ ಬಾರಿ. ಸೊ ಇಲ್ಲಿ ನಾನು ಮಾತಾಡ್ತಾ ಇರೋದು ಓನ್ಲಿ ಎಕನಾಮಿಕ್ಸ್ ಬಗ್ಗೆ. ಬೇರೆ ಬೇರೆ ಸಬ್ಜೆಕ್ಟ್ ಗೆ ಬೇರೆ ಬೇರೆ ರೂಲ್ಸ್ ಅಪ್ಲೈ ಆಗುತ್ತೆ. ಇಂಗ್ಲಿಷ್ ನಲ್ಲಿ ಬ್ಲೂ ಪ್ರಿಂಟ್ ಆದ್ರೂ ಅವ್ರು ಫಾಲೋನೇ ಮಾಡೋದಿಲ್ಲ, ಏನೇನೋ ಮಾಡಿರ್ತಾರೆ, ರೈಟ್? ಸೊ ಹಾಗಾಗಿ ಕನ್ನಡದಲ್ಲಿ ಕೂಡ ಅದೇ ರೀತಿ. ಸೊ ಎಕನಾಮಿಕ್ಸ್ ನ ಬ್ಲೂ ಪ್ರಿಂಟ್ ಬಂದಾಗ ನನ್ನ ಎಕ್ಸ್ಪೀರಿಯನ್ಸ್ ಇಂದ ನಿಮ್ಗೆ ಹೇಳ್ತಾ ಇದ್ದೀನಿ, ಆಲ್ಮೋಸ್ಟ್ ಒಂದು 95% ನಾವು ಹೇಳ್ಬಹುದು ಬ್ಲೂ ಪ್ರಿಂಟ್ ಪ್ರಕಾರನೇ ಕ್ವಶನ್ ಪೇಪರ್ ಇರುತ್ತೆ. ಬಟ್ 100 ಔಟ್ ಆಫ್ 100 ಸ್ಕೋರ್ ಮಾಡ್ಬೇಕಂದ್ರೆ ಈಗ ಸರಿಯಾಗಿ ಕೇಳಿಸ್ಕೊಳ್ಳಿ, 4 ಮತ್ತು 6 ಅಂಕದ್ದು ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. 1-2 ಅಂಕಕ್ಕೆ ಎಲ್ಲಾ ಅಧ್ಯಾಯ ಓದ್ಬೇಕು. ಸೊ 4 ಅಂಕ ನೋಡಿ, ಮೊದಲನೇ ಅಧ್ಯಾಯದಿಂದ 1 ಪ್ರಶ್ನೆ ಇದೆ, 2ನೇ ಅಧ್ಯಾಯದಿಂದ 1 ಪ್ರಶ್ನೆ ಇದೆ, 3ನೇ ಅಧ್ಯಾಯ ಇಲ್ಲ ಅಂತ ಕೊಟ್ಟಿದ್ದಾರೆ. ಬಟ್ ಇಲ್ಲಿಂದ ಕೇಳಬಹುದು, ಕೇಳಿದ್ರೆ ಕೇಳಬಹುದು, ಗ್ಯಾರಂಟಿ ಕೇಳೋದಿಲ್ಲ ಅಂತ ಹೇಳಿಕ್ ಆಗೋದಿಲ್ಲ. 6 ಅಂಕದ ಇಲ್ಲಿ ಇದೆ, 6 ಅಂಕ ತೆಗೆದು 4 ಅಂಕದ್ದು ಕೂಡ ಪ್ರಶ್ನೆಯನ್ನ ಇವರು ಕೇಳಬಹುದು. ಇನ್ನು 4ನೇ ಅಧ್ಯಾಯದಲ್ಲಿ 4 ಅಂಕದ ಪ್ರಶ್ನೆ ಕೇಳ್ತಾರೆ, ಪಕ್ಕ ಕೇಳ್ತಾರೆ. 5ನೇ ಅಧ್ಯಾಯದಿಂದ 4 ಅಂಕದ ಪ್ರಶ್ನೆ. ಇನ್ನು 4 ಅಂಕದ ಪ್ರಶ್ನೆ ಬಂದಾಗ ನೀವು 5 ಪ್ರಶ್ನೆಗಳಿಗೆ ಉತ್ತರ ಮಾಡಬೇಕು. ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ನಿಮ್ಗೆ 4 ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಇನ್ನು 1 ಪ್ರಶ್ನೆ ಬಂದು ನೀವು ಸಮಗ್ರ ಅರ್ಥಶಾಸ್ತ್ರದ ಈ ಅಧ್ಯಾಯ ಇದೆಲ್ಲ ಮೊದಲನೇ ಅಧ್ಯಾಯ, ಅಲ್ಲಿಂದ ಕವರ್ ಮಾಡಬಹುದು. ಇನ್ನು ಉಳಿದಿರುವಂತಹ ಅಧ್ಯಾಯಗಳಲ್ಲಿ ಇವೆ 4 ಅಂಕದ ಪ್ರಶ್ನೆಗಳು. ಸೊ ಅದು ಈಗ ನಿಮಗೆ ಬಿಟ್ಟಿದ್ದು, ನೀವು ಎಕ್ಸ್ಟ್ರಾ ಪ್ರಿಪೇರ್ ಆಗ್ಬೇಕಂದ್ರೆ ನಾನು ಹೇಳ್ತೀನಿ ಇದೊಂದು ಅಧ್ಯಾಯನೂ ಕೂಡ ಕವರ್ ಮಾಡ್ಕೊಳ್ಳಿ. ಯಾವುದು ರಾಷ್ಟ್ರೀಯ ವರಮಾನ ಲೆಕ್ಕಾಚಾರದಲ್ಲಿ ಇಲ್ಲ 4 ಅಂಕದ ಪ್ರಶ್ನೆ. ಹಣ ಮತ್ತು ಬ್ಯಾಂಕಿಂಗ್ ಇದೆಯಲ್ಲ ಚಾಪ್ಟರ್ ಸ್ವಲ್ಪ ಈಸಿ ಇದೆ, ಇಲ್ಲಿ ಕೂಡ ಕವರ್ ಮಾಡ್ಕೊಳ್ಳಿ. 5 ಪ್ರಶ್ನೆ ಅಂದ್ರೆ ನೀವು ಕಟಾನುಕಟಿಯಾಗಿ 5ಕ್ಕೆ ಪ್ರಿಪೇರ್ ಆಗಿದ್ರಿ, ಎಕ್ಸಾಮ್ ನಲ್ಲಿ ಹಿಂದೆ ಮುಂದೆ ಸ್ವಲ್ಪ ಆಯ್ತು, ಆ ಚಾಪ್ಟರ್ ಬಿಟ್ಟು ಬೇರೆ ಚಾಪ್ಟರ್ ಇಂದ ಪ್ರಶ್ನೆ ತೆಗೆದ್ರು ಅಂದ್ರೆ ನಿಮ್ಮ ಗುರಿ ಅಚೀವ್ ಆಗೋದಿಲ್ಲ. ಸೊ ಹಾಗಾಗಿ ಅಟ್ ಲೀಸ್ಟ್ 2 ಕ್ವಶನ್ಸ್ಗೆ ಎಕ್ಸ್ಟ್ರಾ ಕ್ವಶನ್ಸ್ಗೆ ನೀವು ಪ್ರಿಪೇರ್ ಆಗಿರಬೇಕು. ಎನ್ಯುವಲ್ ಎಕ್ಸಾಮ್ಗಾಗಿ 100 ಸ್ಕೋರ್ ಮಾಡ್ಬೇಕಂದ್ರೆ.
ಸೊ ನನ್ನ ಪ್ರಕಾರ ಈ 4 ಅಧ್ಯಾಯಗಳನ್ನ ನೋಡ್ಕೊಳ್ಳಿ, 4 ಅಂಕಕ್ಕೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಬಂದಾಗ ಈ 3 ಅಧ್ಯಾಯಗಳನ್ನ ಸರಿಯಾಗಿ ನೋಡ್ಕೊಳ್ಳಿ, 3 ಅಧ್ಯಾಯಗಳನ್ನ ಸರಿಯಾಗಿ ನೋಡ್ಕೊಳ್ಳಿ. ಲಾಸ್ಟ್ 3 ಅಧ್ಯಾಯಗಳನ್ನ ನೀವು ಒಂದೆರಡು ಮೇಲೆ ಹೆಚ್ಚು ಫೋಕಸ್ ಮಾಡಬಹುದು. ನಿಮ್ಗೆ ಏನಾದ್ರೂ ಲಾಸ್ಟ್ 3 ಅಧ್ಯಾಯಗಳು ಈಸಿ ಅನ್ಸಿದ್ರೆ ಅದನ್ನು ಕೂಡ ನೀವು ಆಯ್ಕೆ ಮಾಡ್ಕೋಬಹುದು. ನನ್ನ ಒಂದು ಎಕ್ಸ್ಪೀರಿಯನ್ಸ್ ನ ಪ್ರಕಾರ ಸ್ಟೂಡೆಂಟ್ಸ್ಗೆ ಈ ಅಧ್ಯಾಯಗಳು ತುಂಬಾ ಈಸಿ ಅನ್ಸುತ್ತೆ. ಇನ್ನು 6 ಅಂಕದ ಪ್ರಶ್ನೆಗಳು ಬಂದಾಗ 5 ಪ್ರಶ್ನೆ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ನಾವು ಎಷ್ಟಕ್ಕೆ ಉತ್ತರ ಬರಿಬೇಕು? 3 ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಬರೀಲೇಬೇಕಾಗುತ್ತೆ. ಎರಡನೇ ಅಧ್ಯಾಯ ಅನುಭೋಗಿ ವರ್ತನೆ ಸಿದ್ಧಾಂತ. ಈ ಒಂದು ಅಧ್ಯಾಯದಿಂದ ಒಂದು ಪ್ರಶ್ನೆ ಇದೆ. ಸೊ ಅದಕ್ಕೆ ನಾವು ಎನಿವೇ ಪ್ರಿಪೇರ್ ಆಗಲೇಬೇಕು. 4 ಅಂಕಕ್ಕೂ ಇದೆ, 6 ಅಂಕಕ್ಕೂ ಕೂಡ ಪ್ರಶ್ನೆಯನ್ನ ಕೇಳ್ತಾರೆ. ಇನ್ನು ಉತ್ಪಾದನೆ ಮತ್ತು ವೆಚ್ಚಗಳಲ್ಲಿ 6 ಅಂಕದ ಪ್ರಶ್ನೆ ಅಂತ ಈ ಬಾರಿ ಹೇಳಿದ್ದಾರೆ. ಸೊ ಯೂಶುವಲಿ ಸಾಮಾನ್ಯವಾಗಿ 6 ಅಂಕದ ಪ್ರಶ್ನೆ 3ನೇ ಅಧ್ಯಾಯದಿಂದ ಕೇಳೋದಿಲ್ಲ, ಬಟ್ ಈ ಬಾರಿ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ 6 ಅಂಕದ ಪ್ರಶ್ನೆಗೆ ಇಲ್ಲಿಂದ ಕೂಡ ನಾವು ಪ್ರಿಪೇರ್ ಆಗಬೇಕು. ನಾನು ಮುಂದೆ ನಿಮಗೆ ತಿಳಿಸ್ತೀನಿ ಯಾವ ಕ್ಲಾಸಸ್ ನೋಡಬೇಕು, ಯಾವ ಬುಕ್ ಓದಬೇಕು ಅಂತ ಹೇಳಿ. ತುಂಬಾ ಈಸಿ ಇದೆ ಇದು. ಸೊ ಇನ್ನು ಅದನ್ನ ಬಿಟ್ಟು ಬೇರೆ ಯಾವುದೇ ಅಧ್ಯಾಯದಲ್ಲಿ 6 ಅಂಕದ ಪ್ರಶ್ನೆ ಇಲ್ಲ. ಈಗ 3 ಅಂದ್ರೆ ನಾವು ಅಟ್ಲೀಸ್ಟ್ 4 ಕ್ವಶನ್ಸ್ಗೆ ರೆಡಿ ಆಗಿರಬೇಕು. ಇನ್ನೂ 2 ಕ್ವಶನ್ಸ್ ಎಲ್ಲಿಂದ ರೆಡಿ ಮಾಡ್ಕೋಬೇಕಂದ್ರೆ ನಮ್ಮ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಇದೆಯಲ್ಲ, ಸೊ ಆ ಚಾಪ್ಟರ್ ನಾವು ಕಲ್ತಿದ್ದೀವಿ. ಅದ್ರ ಮೇಲೆ ಎಲ್ಲಾ ಲೆಕ್ಚರ್ಸ್ ಮಾಡಿದೀನಿ. ರೀಸೆಂಟ್ ಆಗಿ 3 ಪಾರ್ಟ್ಸ್ ನಲ್ಲಿ 3 ವಿಡಿಯೋಸ್ ಮಾಡಿದೀನಿ, ಅದನ್ನ ನೋಡಬಹುದು. ಸಾಕು, ತುಂಬಾ ಈಸಿ ಇದೆ. ಇಲ್ಲಿ 6 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ. ಇನ್ನು ಹಣ ಮತ್ತು ಬ್ಯಾಂಕಿಂಗ್ ನಲ್ಲಿ ಕೂಡ 6 ಅಂಕದ ಒಂದು ಪ್ರಶ್ನೆ ಇದೆ. ಸೊ ಟೋಟಲ್ ಆಗಿ ನೋಡಿ, ಇಷ್ಟು ಅಧ್ಯಾಯ ನಾವು ಕವರ್ ಮಾಡಿದ್ರೆ ಎಷ್ಟಾಗುತ್ತೆ? 4 ಪ್ರಶ್ನೆಗಳಿಗೆ ನಾವು ರೆಡಿ ಆಗಿರ್ತೀವಿ, 6 ಅಂಕದ ಪ್ರಶ್ನೆಗಳಿಗೆ. ಅವ್ರೇನಾದ್ರೂ ಇಲ್ಲಿ 3ನೇ ಅಧ್ಯಾಯದಿಂದ ತೆಗೆದು ಏನಾದ್ರೂ 4ನೇ ಅಧ್ಯಾಯದಿಂದ 6 ಅಂಕದ ಪ್ರಶ್ನೆ ಕೊಟ್ಟರು ಕೂಡ ನಾವು ರೆಡಿ ಆಗಿರ್ತೀವಿ. ಯಾಕೆಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರದ ಎಲ್ಲಾ ಅಧ್ಯಾಯಗಳನ್ನ ಕವರ್ ಮಾಡಿ ಈಸಿ ಇವೆ. ಎಲ್ಲರೂ ಓದಿರ್ತೀರಾ, ಮಧ್ಯವಾರ್ಷಿಕ ಪರೀಕ್ಷೆಗೆ, ಟೆಸ್ಟ್ಗೆ ಮತ್ತೆ ಪ್ರಿಪರೇಟರ್ಗೆ ಎಲ್ಲರೂ ಓದಿರ್ತೀರಾ ಅದನ್ನ. ಸೊ ಅದು ನಿಮ್ಗೆ ಈಸಿ ಅನ್ಸುತ್ತೆ. ಈ ರೀತಿ ಪ್ರಿಪೇರ್ ಮಾಡಿ 6 ಅಂಕದ ಪ್ರಶ್ನೆಗಳಿಗೆ. 4 ಅಂಕದ ಪ್ರಶ್ನೆಗಳಿಗೆ ಬಂದಾಗ ಸೊ ಈ 4 ಅಧ್ಯಾಯಗಳು, ಸೊ ಇಲ್ಲಿ ಬಂದು 2 ಪ್ರಶ್ನೆಗಳಿಗೆ ರೆಡಿ ಆಗಿರಿ. 6 ಅಂಕದ ಪ್ರಶ್ನೆ ಬಂದಾಗ ಸೊ ಈ 2 ಅಧ್ಯಾಯಗಳು ಅಂಡ್ ಪ್ಲಸ್ ಈ 2 ಅಧ್ಯಾಯಗಳಿಗೂ ಕೂಡ ನೀವು ಪ್ರಿಪೇರ್ ಆಗಿರ್ಬೇಕಾಗುತ್ತೆ. ಇನ್ನು 5 ಅಂಕದ ಪ್ರಶ್ನೆಗಳಿಗೆ ಬಂದಾಗ ನೋಡಿ, ಅನುಭೋಗಿಯ ವರ್ತನೆ ಸಿದ್ಧಾಂತ ಇದೇ ಅಧ್ಯಾಯದಿಂದ ಒಂದು ಪ್ರಶ್ನೆ ಇದೆ. ಸೊ ಈ ಅಧ್ಯಾಯದಲ್ಲಿ ಒಂದೇ ಪ್ರಶ್ನೆ ಇದೆ, ಯಾವುದದು ಪ್ರಾಯೋಗಿಕ ಆಧಾರಿತ ಪ್ರಶ್ನೆ. ಸೊ ಅದು ನಿಮಗೆ ಗೊತ್ತೇ ಇದೆ. ಸೊ ಅದು ನಾನು ಈಗಾಗಲೇ ಕಲಿಸಿದ್ದೀನಿ ನಿಮಗೆ ಆ ಕ್ಲಾಸನ್ನು ನೀವು ನೋಡಿ. ಇನ್ನು ನೆಕ್ಸ್ಟ್ ಎಲ್ಲಿ ಬರುತ್ತೆ ಅಂದ್ರೆ 5ನೇ ಅಧ್ಯಾಯದಲ್ಲಿ ಮಾರುಕಟ್ಟೆ ಸಮತೋಲನದಲ್ಲಿ ನೀವು ಹೊಸ ಪ್ರಶ್ನೆಗಳು ಆಡ್ ಆಗಿವೆ. 5 ಪ್ರಾಯೋಗಿಕ ಆಧಾರಿತ ಪ್ರಶ್ನೆಗಳು ಅಂದ್ರೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್. ಸೊ ಅದನ್ನ ನೋಡ್ಕೊಳ್ಳಿ, ಅದಕ್ಕೆ ಸರಿಯಾದಂತಹ ಬುಕ್ ಅನ್ನ ಓದಿ. ಇನ್ನು ನೆಕ್ಸ್ಟ್ ಬಂದು ಎಲ್ಲಿದೆ, ರಾಷ್ಟ್ರೀಯ ವರಮಾನದಲ್ಲಿ ಕೂಡ ಒಂದು ಇದೆ. ಅಂದ್ರೆ ಇಲ್ಲಿ ಏನ್ ಕೇಳ್ಬೋದು ಅಂದ್ರೆ ಮೌಲ್ಯವರ್ಧಿತ ವಿಧಾನದ ಬಗ್ಗೆ ಕೇಳ್ಬೋದು. ಬಿಟ್ಟ ಬ್ಲಾಂಕ್ಸ್ ಕೊಟ್ಟು ಇದನ್ನ ಸರಿಯಾದಂತಹ ನಂಬರ್ ಅನ್ನ ಫಿಲ್ ಮಾಡಿ ಅಂತ ಹೇಳಿ 5 ಅಂಕದ ಪ್ರಶ್ನೆ ಟೇಬಲ್ ರೂಪದಲ್ಲಿ ಕೊಡಬಹುದು. ಅದನ್ನ ಲಾಸ್ಟ್ ನನ್ನ ರಾಷ್ಟ್ರೀಯ ವರಮಾನದ ಮೇಲೆ ನಾನು ಮಾಡಿರುವಂತಹ 2ನೇ ವಿಡಿಯೋದಲ್ಲಿ ಅಥವಾ 3ನೇ ವಿಡಿಯೋದಲ್ಲಿ ಏನೋ ಅದನ್ನ ಕವರ್ ಮಾಡಿದ್ದೀನಿ. ಸೊ ಈ 3ಗೂ ಕೂಡ ಪ್ರಿಪೇರ್ ಆಗಿ 5 ಅಂಕದ ಪ್ರಶ್ನೆ ಬಂದಾಗ, ಯಾಕೆಂದ್ರೆ 3ರಲ್ಲಿ 2ಕ್ಕೆ ಆನ್ಸರ್ ಮಾಡಬೇಕಾಗುತ್ತೆ. ಸೊ ಈ 3 ಅಧ್ಯಾಯದ ಪ್ರಾಯೋಗಿಕ ಆಧಾರಿತ ಪ್ರಶ್ನೆಗಳಿಗೆ ಪ್ರಿಪೇರ್ ಆಗಿರಿ. ಇಷ್ಟು ನೀವು ಮಾಡಿದ್ದೆ ಆದ್ರೆ 100 ಔಟ್ ಆಫ್ 100 ಸ್ಕೋರ್ ಮಾಡಬಹುದು, ರೈಟ್? ಸೊ 100 ಸ್ಕೋರ್ ಮಾಡ್ಬೇಕಂದ್ರೆ ಕೇವಲ ಬ್ಲೂ ಪ್ರಿಂಟ್ ಅಷ್ಟೇ ಡಿಪೆಂಡ್ ಆದ್ರೆ ನಡೆಯೋದಿಲ್ಲ. ಬ್ಲೂ ಪ್ರಿಂಟ್ ನ ಜೊತೆಲಿ ನಾನು ಏನ್ ಮಾಡಿದೆ, 1ರಿಂದ 2 ಎಕ್ಸ್ಟ್ರಾ ಕ್ವಶನ್ಸ್ಗೆ ಪ್ರಿಪೇರ್ ಆಗಿರ್ಬೇಕು. ಯಾವ ಅಧ್ಯಾಯ ಅಂತ ತೋರಿಸಿದೆ. ಇನ್ನು ಯಾವ ಕ್ಲಾಸಸ್ ನೋಡ್ಬೇಕು ಅಂದ್ರೆ ನಿಮಗೆ ಈಗ ಆಲ್ರೆಡಿ ಗೊತ್ತಿದೆ, ನನ್ನ ಕ್ಲಾಸಸ್ ನೋಡ್ತಾ ಇದ್ದೀರಾ ಅಂದ್ರೆ. ಸೊ ನಾನು ಎಲ್ಲ ನಮ್ಮ ಸೆಕೆಂಡ್ PUC ಮ್ಯಾಕ್ರೋ ಎಕನಾಮಿಕ್ಸ್ ನ ಕೋರ್ಸ್ ಏನಾಗಿದೆ ನಮ್ಮ ಯೂಟ್ಯೂಬ್ ನಲ್ಲಿ ಕಂಪ್ಲೀಟ್ಲಿ ಫ್ರೀ ಆಗಿದೆ. ಲಿಂಕ್ ಬೇಕಂದ್ರೆ ನಾನು ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ತುಂಬಾ ಕಡಿಮೆ ಸಮಯದಲ್ಲಿ ತುಂಬಾ ಈಸಿ ಮೆಥಡ್ ನಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ವೇ ನಲ್ಲಿ ನಾನು ಎಕನಾಮಿಕ್ಸ್ ಅನ್ನ ಕಲಿಸುವಂತ ಒಂದು ಪ್ರಯತ್ನ ಮಾಡಿದ್ದೀನಿ. ಸೊ ಇಡೀ ಯೂಟ್ಯೂಬ್ ನಲ್ಲಿ ಇವು ಬೆಸ್ಟ್ ಕ್ಲಾಸಸ್ಗಳು ಎಕನಾಮಿಕ್ಸ್ ಅಂತ ಬಂದಾಗ. ಸೊ ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡಿ, ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಿಳಿಸಿ. ಸೊ ಇನ್ನು ನೆಕ್ಸ್ಟ್ ಬರುತ್ತೆ ಯಾವ ಬುಕ್ ಅನ್ನ ಓದಬೇಕು. ಸೊ ಬುಕ್ ನೋಡಿ, ನಾನು ಈಗಾಗಲೇ ಹೇಳ್ತಾ ಇದ್ದೀನಿ, ಹೊಸ ಪ್ರಶ್ನೆಗಳು ಆಡ್ ಆಗಿವೆ. ನೀವು ಓಲ್ಡ್ ಬುಕ್ಸ್ ಓದಿದ್ರೆ ನಡೆಯೋದಿಲ್ಲ. ಓಲ್ಡ್ ಬುಕ್ಸ್ ಓದಿದ್ರೆ ಹೊಸ ಪ್ರಶ್ನೆ ಬಂದೇ ಬರುತ್ತೆ. ಪಕ್ಕ ಒಂದು 20-30 ಮಾರ್ಕ್ಸ್, ನೇರವಾಗಿ 20-30 ಮಾರ್ಕ್ಸ್ ಅನ್ನ ಕಳ್ಕೊಳ್ತೀರಾ. ಸೊ ಈ ಹೊಸ ಬುಕ್ ಅನ್ನ ಓದಿ, ಹೊಸ ಬುಕ್ ನಲ್ಲಿ ಹೊಸ ಪ್ರಶ್ನೆಗಳು ಅಪ್ಡೇಟ್ ಆಗಿರ್ಬೇಕು. ಸೊ ನನ್ನ ಪ್ರಕಾರ ನಾನು ಮಾರ್ಕೆಟ್ ನಲ್ಲಿ ಹುಡುಕಿದ್ದೀನಿ, ಯಾವುದು ಅಪ್ಡೇಟೆಡ್ ಆಗಿರುವಂತಹ ಹೊಸ ಪ್ರಶ್ನೆ ಒಳಗೊಂಡಿರುವಂತಹ ಬುಕ್ ಇಲ್ಲ. ಸ್ಟೂಡೆಂಟ್ಸ್ ನ ಈ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ತುಂಬಾ ಈಸಿ ಲ್ಯಾಂಗ್ವೇಜ್ ಅಲ್ಲಿ ನಾನೇ ಒಂದು ಡಿಜಿಟಲ್ ಬುಕ್ ಅನ್ನ ರೆಡಿ ಮಾಡಿದ್ದೀನಿ. ನಾನು ಮತ್ತು ನಮ್ಮ ಟೀಮ್ ಸೇರಿ ತುಂಬಾ ಎಫರ್ಟ್ ಹಾಕಿದೀವಿ ಇದರಲ್ಲಿ. ಸೊ ಡಿಜಿಟಲ್ ಬುಕ್ ಅಂದ್ರೆ ಮನೆಗೆ ಬರೋದಿಲ್ಲ, ಪ್ರಿಂಟ್ ಆಪ್ಷನ್ ಇರೋದಿಲ್ಲ, ಓನ್ಲಿ ನಮ್ಮ ಆಪ್ ನಲ್ಲಿ ಇದನ್ನ ಓದಬಹುದು. ಸೆಕೆಂಡ್ PUC ಎಕನಾಮಿಕ್ಸ್ ಬುಕ್. ಇದರಲ್ಲಿ ಪ್ರಾಕ್ಟೀಸ್ ಆಗಿ ಕೆಲವೊಂದು ಟೆಸ್ಟ್ ಗಳನ್ನು ಕೂಡ ನಿಮ್ಗೆ ಕೊಡ್ತಾ ಇದೀವಿ. ಸೊ ಇದರ ಮೊದಲನೇ ಚಾಪ್ಟರ್ ವೈಸ್ ನಾವು ಬುಕ್ ಮಾಡಿದೀವಿ. ಚಾಪ್ಟರ್ದು ಫ್ರೀ ಇದೆ, ನಮ್ಮ ಆಪ್ ನಲ್ಲಿ ಹೋಗಿ ನೋಡಬಹುದು. ಇದರ ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಪರ್ಚೇಸ್ ಮಾಡಬಹುದು. ನಮ್ಮ ಆಪ್ ನಲ್ಲಿ ಹೋಗಿ ಮೊದಲು ಫ್ರೀ ಆಗಿ ನೋಡಿ, ದೆನ್ ನಿಮ್ಗೆ ಇಷ್ಟ ಆದ್ರೆ ತಗೊಳ್ಳಿ. ತುಂಬಾ ಚೆನ್ನಾಗಿರುವಂತಹ ಬುಕ್ ಇದೆ. ಮಾರ್ಕೆಟ್ ನಲ್ಲಿ ಅವೈಲೇಬಲ್ ಇಲ್ಲ ಅಂತ ನಾವು ಇದನ್ನ ರೆಡಿ ಮಾಡಿರುವಂತಹ ಬುಕ್. ಇದರಲ್ಲಿ ಎಲ್ಲಾ ಹೊಸ ಪ್ರಶ್ನೆಗಳು, ಅದರ ಉತ್ತರಗಳು ತುಂಬಾ ಈಸಿ ಮೆಥಡ್ ನಲ್ಲಿ ವೇ ನಲ್ಲಿ ನಾನು ಕವರ್ ಮಾಡಿದ್ದೀನಿ. ಸೊ ಇನ್ನ ಏನಿದೆ ಈ ಪುಸ್ತಕದಲ್ಲಿ ಅಂತ ನೀವು ಕೇಳೋದಾದ್ರೆ, ಆಲ್ ಇಂಪಾರ್ಟೆಂಟ್ ಕ್ವಶನ್ಸ್, ಎಲ್ಲಾ ಇಂಪಾರ್ಟೆಂಟ್ ಪ್ರಶ್ನೆಗಳು, ಅದರ ಉತ್ತರಗಳು 1, 2, 4, 6 ಅಂಕ, ಯಾವುದೇ ಅಂಕ ಇರಲಿ ಅದು
ಸೂಕ್ಷ್ಮ ಸಮಗ್ರ ಅರ್ಥಶಾಸ್ತ್ರ 2 ಕವರ್ ಮಾಡಿದೀವಿ. ಇನ್ನು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ 10 ಮಾರ್ಕ್ಸ್ ಇದೇ ಇರುತ್ತೆ. ಸೊ ಅದನ್ನು ಕೂಡ ಕ್ವಶನ್ಸ್ ಕವರ್ ಮಾಡಿದೀವಿ ಚಾಪ್ಟರ್ ವೈಸ್. ಇನ್ನು 4 ಅಂಡ್ 4 ಮತ್ತು 6 ಅಂಕದ ಪ್ರಶ್ನೆಗಳಿಗೆ ಉತ್ತರ ಯಾವ ರೀತಿ ಬರೀಬೇಕು, 4ಕ್ಕೆ 4 ಅಂಕ, 6ಕ್ಕೆ 6 ಅಂಕ ಸಿಗ್ಬೇಕಂದ್ರೆ ಸರಿಯಾಗಿ ಉತ್ತರ ಬರೀಬೇಕು. ತುಂಬಾ ಪ್ರಶ್ನೆ ಡೌಟ್ಸ್ ಗಳು ಇರುತ್ತೆ ಸ್ಟೂಡೆಂಟ್ಸ್ ನ ತಲೆಯಲ್ಲಿ. ನಾವು ಪರಿಚಯದಲ್ಲಿ ಏನ್ ಬರಿಬೇಕು, ಉಪಸಂಹಾರದಲ್ಲಿ ಏನ್ ಬರಿಬೇಕು ಅಂತ ಹೇಳಿ ಅದೆಲ್ಲ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಈ ಬುಕ್ ನಲ್ಲಿ ಆಸ್ ಇಟ್ ಈಸ್ ಯಾವ ರೀತಿ ಕೊಡಲಾಗಿದೆ ಅದನ್ನು ನೀವು ನಿಮ್ಮ ಓನ್ ಭಾಷೆಯಲ್ಲಿ ಎಕ್ಸಾಮ್ ನಲ್ಲಿ ಬರೆದ್ರೆ ಸಾಕು. 4ಕ್ಕೆ 4, 6ಕ್ಕೆ 6 ನಿಮಗೆ ಪಕ್ಕಾ ಸಿಗುತ್ತೆ. ಕೇವಲ ಈ ಒಂದು ಬುಕ್ ಅನ್ನ ಓದಿದ್ರೆ ಸಾಕು. ಬೇರೆ ಯಾವ ನೋಟ್ಸ್ ಯಾವುದೇ ಬುಕ್ ನಿಮಗೆ ಓದುವಂತಹ ಅವಶ್ಯಕತೆ ಇಲ್ಲ. ತುಂಬಾ ಕಲರ್ಫುಲ್ ಆಗಿದೆ ಬುಕ್, ಓದುವಾಗ ಬೋರಿಂಗ್ ಆಗೋದಿಲ್ಲ, ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನಿದ್ದೆನೂ ಕೂಡ ಬರೋದಿಲ್ಲ. ರೈಟ್. ಸೊ ಅದರ ಜೊತೆಲಿ ಎಕ್ಸ್ಟ್ರಾ ನಿಮಗೆ ಕ್ಲಾಸಸ್ ಆದ್ರೂ ಯೂಟ್ಯೂಬ್ ನಲ್ಲಿ ಫ್ರೀ ಆಗಿವೆ. ಕಂಪ್ಲೀಟ್ ಕೋರ್ಸ್ ಇನ್ನ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಕೆಲವೊಂದು ಟೆಸ್ಟ್ ಗಳನ್ನ ಕೊಡ್ತಾ ಇದೀವಿ. ಇನ್ನು ನಿಮ್ದು ಏನೇ ಎಕನಾಮಿಕ್ಸ್ ಸಂಬಂಧಿಸಿರುವಂತಹ ಡೌಟ್ಸ್ ಕ್ವಶನ್ಸ್ ಇದ್ರೆ ಅದಕ್ಕಾಗಿ ತಿಂಗಳ ಒಂದು ಲೈವ್ ಕ್ಲಾಸ್ ಕೂಡ ಮಾಡ್ತಾ ಇದೀವಿ. ಮತ್ತೇನಾದ್ರೂ ಹೊಸ ಕ್ವಶನ್ಸ್ ಅವೇನಾದ್ರೂ ಆಡ್ ಆದ್ರೆ ಅದನ್ನ ನಾವು ಫ್ರೀ ಆಗಿ ಇದರಲ್ಲಿ ಅಪ್ಡೇಟ್ ಮಾಡ್ತೀವಿ. ಸೊ ಹಾಗಾಗಿ ನಿಮಗೆ ಮತ್ತೆ ಯಾವ್ದು ಎಕ್ಸ್ಟ್ರಾ ಇಲ್ಲಿ ಪೇ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಸೊ ಇನ್ನು ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಬಂದು ನೋಡಿ, ನಿಮ್ಮ ಬ್ಲೂ ಪ್ರಿಂಟ್ ಇಲ್ಲಿದೆ, ಸೇಮ್ ಬ್ಲೂ ಪ್ರಿಂಟ್ ಜಸ್ಟ್ ಇಂಗ್ಲಿಷ್ ನಲ್ಲಿ ಇದೆ. ನೀವು ಅದನ್ನ ಇಲ್ಲಿ ನೋಡ್ಕೊಳ್ಳಿ ಅಧ್ಯಾಯಗಳನ್ನ. ಇನ್ನು ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಯಾವ ಬುಕ್ ಅನ್ನ ಓದಬೇಕು ಅಂದ್ರೆ ಇಂಗ್ಲಿಷ್ ಮೀಡಿಯಂ ಗಾಗಿ ನೋಡಿ, ಇದು ಒಂದು ಬುಕ್ ಇದೆ, ನಾನು ಓಸ್ವಾಲ್ ನ ಬುಕ್, ಇದು ತುಂಬಾ ಚೆನ್ನಾಗಿದೆ, ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ಇದೆ. ಈ ಬುಕ್ ಫಿಸಿಕಲ್ ಬುಕ್, ಇದನ್ನ ಲಿಂಕ್ ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಇದನ್ನ ಪರ್ಚೇಸ್ ಮಾಡ್ಕೋಬಹುದು. ಸೊ ಈ ಬುಕ್ ಅನ್ನ ನೀವು ರೆಫರ್ ಮಾಡಬಹುದು ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್. ಕನ್ನಡ ನನ್ನ ಕ್ಲಾಸಸ್ ನೋಡಿ ಅರ್ಥ ಆಗುತ್ತೆ, ಇಂಗ್ಲಿಷ್ ಬುಕ್ ಅನ್ನ ರೆಫರ್ ಮಾಡಿ ಸಾಕು, ಎಕ್ಸಾಮ್ಗೆ ಆರಾಮಾಗಿ ನೀವು ಪ್ರಿಪೇರ್ ಆಗ್ತೀರಾ. ನನ್ನ ಕ್ಲಾಸಸ್ ನೋಡಿ ಅರ್ಥ ಆಗೋದು, ದೆನ್ ಇಂಗ್ಲಿಷ್ ಬುಕ್ ಅನ್ನ ಒಂದ್ಸಲ ಓದಿ ಸಾಕು. ಇಷ್ಟು ಮಾಡಿ ಎಕನಾಮಿಕ್ಸ್ ನಲ್ಲಿ 100 ಔಟ್ ಆಫ್ 100 ಸ್ಕೋರ್ ಮಾಡ್ತೀರಾ. ಸೊ ನಿಮ್ಮ ಬ್ಲೂ ಪ್ರಿಂಟ್ ಗೆ ಸಂಬಂಧಿಸಿರುವಂತಹ ಎಲ್ಲಾ ಡೌಟ್ಸ್ ಗಳು ಕ್ಲಿಯರ್ ಆಗಿವೆ ಅಂತ ಅನ್ಕೋತೀನಿ. ವಿಡಿಯೋ ನೋಡಿದಕ್ಕಾಗಿ ತುಂಬಾ ಧನ್ಯವಾದಗಳು. ನೆನ್ಪಿಟ್ಕೊಳ್ಳಿ, ನಮ್ಮ ಟಾರ್ಗೆಟ್ ಏಮ್ ಫಾರ್ 100 ಇನ್ ಎಕನಾಮಿಕ್ಸ್.